ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು NKL. ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬ್ರಹ್ಮಗಂಟು ಕತೆಯ 125ನೇ ಸಂಚಿಕೆಯನ್ನು ಶುರು ಮಾಡೋಣ. ವಿದಿಶಾ ಕಿಡ್ನಾಪ್ ಆದ ಘಟನೆ ನಡೆದಾಗಿನಿಂದ ಅನಿಲ್ ವಿದಿಶಾ ಜೊತೆಯಲ್ಲಿ ಮಾತಾಡುತ್ತಿರಲಿಲ್ಲ. ಡಾರ್ಲಿಂಗ್ ಪ್ಲೀಸ್, ಇದೊಂದು ಸಲ ಕ್ಷಮಿಸ್ಬಿಡು, ಇನ್ಮೇಲೆ ಒಬ್ಬಳೆ ಹೊರಗೆ ಹೋಗಲ್ಲ ಎಂದು ಅವನಲ್ಲಿ ಕೇಳಿಕೊಂಡಳು. ಈ 2 ದಿನಗಳಿಂದ ಅವನ ಮೌನ ಅವಳಿಗೆ ಹಿಂಸೆ ನೀಡುತ್ತಿತ್ತು. ಅವನ ನಿರ್ಲಕ್ಷ್ಯ ಒಡಲೊಳಗೆ ಸಂಕಟ ಹುಟ್ಟಿಸುತ್ತಿತ್ತು. ಮೊದಲಿನ ದಿನಗಳಲ್ಲಿ ಅನಿಲ್ ನಿರ್ಲಕ್ಷ್ಯ ಮಾಡಿದರೂ ಅಷ್ಟೇನೂ ಅನಿಸುತ್ತಿರಲಿಲ್ಲ. ಆದರೆ ಈಗ ಸಹಿಸಲಾಗುತ್ತಿರಲಿಲ್ಲ. ಮನಸಾರೆ ಪ್ರೀತಿಸಿ ಇವನೇ ನನ್ನ ಸರ್ವಸ್ವ, ನನ್ನ ಜೀವ, ನನ್ನ ಜೀವನ ಎಂದು ನಿರ್ಧರಿಸಿದ ಮೇಲಂತೂ ಅವನ ಸಣ್ಣ ಪುಟ್ಟ ನಿರ್ಲಕ್ಷ್ಯವು ಸಹಿಸಲು ಆಗುತ್ತಿರಲಿಲ್ಲ. ಆಗಲೇ ಕಣ್ಣಿನಿಂದ ಕಣ್ಣೀರು ಜಾರಲು ನಾ ಮುಂದು ತಾ ಮುಂದು ಎಂದು ನಿಂತಿರುತ್ತಿತ್ತು. ಇತ್ತೀಚೆಗೆ ಕಣ್ಣೀರಿನ ಬೆಲೆಯನ್ನು ಮನಸ್ಸಿನಲ್ಲಿ ಅಡಗಿರುವ ಭಾವನೆಗಳೇ ಅರ್ಥ ಮಾಡಿಸುತ್ತಿದ್ದವು. ಕತ್ತಿಸುರಿಯಿಂದ ಸುರಕ್ಷಿತವಾಗಿ ಮರಳಿ ಮನೆಗೆ ಬಂದರೂ ಅನಿಲ್ನಲ್ಲಿ ಇದ್ದ ಭಯ ಹೋಗಿರಲಿಲ್ಲ. ಅವನು ನಡೆದುಕೊಳ್ಳುತ್ತಿರುವ ರೀತಿಯೇ ಬೇರೆಯಾಗಿತ್ತು. ಆದರ್ಶ ಗಂಡನಂತೆ ಅವಳನ್ನು ನೋಡಿಕೊಳ್ಳುತ್ತಿದ್ದ, ಆದರೆ ಅವಳ ಜೊತೆಗೆ ಮಾತಾಡುತ್ತಿರಲಿಲ್ಲ. ಮಾತಾಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಅವಳು ಸೋತು ಹೋಗಿದ್ದಳು. ಅವನ ಕಣ್ಣಲ್ಲಿ ಪ್ರೀತಿ ಇದ್ದರೂ ಮಾತಿನಲ್ಲಿ ಮಾತ್ರ ನಿರಾಕರಣೆ ಇತ್ತು. ಏನು ಮಾಡಬೇಕೆಂದು ತೋಚದೆ ಕೊನೆಗೆ ಅತ್ತೆಯ ಬಳಿ ಸಹಾಯ ಕೇಳಿದಳು ವಿದಿಶಾ. ಅತ್ತೆ, ಅವ್ರು ನನ್ನ ಜೊತೆಯಲ್ಲಿ ಮಾತಾಡ್ತಾ ಇಲ್ಲ. ನಾನಾಗಿ ಮಾತಾಡ್ಸೋಕೆ ಹೋದ್ರೂ ಮುಖ ತಿರುಗಿಸ್ಕೊಂಡು ಕೂತ್ಕೋತಿದ್ದಾರೆ. ಕೇಸ್ ವಿಷಯದಲ್ಲಿ ಮಾತ್ರ ಮಾತಾಡ್ತಾರೆ. ನೀವಾದರೂ ಅವ್ರ ಬಳಿ ಹೇಳಿ ಎಂದು ಸಪ್ಪೆ ಮೊರೆ ಹಾಕಿಕೊಂಡು ನುಡಿದಳು. ಮಗ, ಅವನ ಕೋಪ ಹಠದ ಬಗ್ಗೆ ನಿನಗೆ ಗೊತ್ತಿದೆ. ಈಗ ನಾನು ಅವನ ಬಳಿ ನಿನ್ನ ಪರವಾಗಿ ಮಾತಾಡೋಕೆ ಹೋದರೆ ಅವನ ಕೋಪ ನನ್ನ ಮೇಲೆ ತಿರುಗಿ ಬೀಳುತ್ತೆ. ಆಮೇಲೆ ನಾವಿಬ್ಬರು ಒಬ್ಬರು ಮುಖ ಒಬ್ಬರು ನೋಡ್ಕೋತಾ ಕೂತ್ಕೋಬೇಕಾಗುತ್ತಷ್ಟೆ. ಅವನ ಕೋಪ ತಣ್ಣಗಾಕ್ಸಲು ನನ್ನ ಬಳಿ ಒಂದು ಉಪಾಯ ಇದೆ ಎಂದರು ರಾಮಕ್ಕ. ಅವರು ಹೇಳೋ ಮಾತನ್ನು ವಿದಿಶಾ ತುಂಬ ಶ್ರದ್ಧೆಯಿಂದ ಕೇಳುತ್ತಿದ್ದಳು. ಅವಳು ಮಾಡಬೇಕಾದ ಎಲ್ಲ ವಿಷಯವನ್ನು ಅವಳಿಗೆ ಗುಟ್ಟಾಗಿ ತಿಳಿಸಿ, ಹಾಗೆ ಮಾಡು, ದಾರಿಗೆ ಬರ್ತಾನೆ. ಅವರ ಮಾತಿಗೆ ವಿದಿಶಾ ಕಣ್ಣು ದೊಡ್ಡದಾಯಿತು. ಇತ್ತ ಕಡೆ ಕೇಸ್ಗೆ ಮುಖ್ಯವಾಗಿ ಬೇಕಾಗಿದ್ದ ಕೆಲ ಫೈಲ್ಸ್ಗಳನ್ನು ಸ್ಟಡಿ ಮಾಡಿ ಮರುದಿನ ಕೋರ್ಟ್ಗೆ ಸಲ್ಲಿಸಬೇಕಿದ್ದ ದಾಖಲೆಗಳನ್ನು ಒಂದು ಕಡೆ ಇಟ್ಟ ಅನಿಲ್ ಆಫೀಸ್ ರೂಮಿನಿಂದ ಹೊರಬಂದ. ಊಟಕ್ಕೆ ನೆಲದ ಮೇಲೆ ಚಾಪೆ ಹಸಿ ಕುಳಿತಿದ್ದವನ ಎದುರಿಗೆ ಅವನಿಗಷ್ಟೇ ಬಡಿಸಲು ಮುಂದಾದ ಅಮ್ಮನನ್ನು ನೋಡಿದನು. ಅವ್ವ, ನೀನು ಜೊತೆಯಲ್ಲಿ ಕೂತ್ಕೋ, ವಿದಿಶಾಳನ್ನು ಕೂಡ ಕರಿ, 3 ಒಟ್ಟಿಗೆ ಊಟ ಮಾಡೋಣ ಎಂದನು. ಅವನ ಮಾತನ್ನು ತಡೆದ ರಾಮಕ್ಕ, ನೀನು ಉಂಡೋಗಿ ಮಲಗ್ಲ ಅನಿಲ, ನಾನು ಆಮೇಲೆ ತಿಂತೀನಿ ಎಂದರು. ಯಾಕವ್ವ, ಈಗ ನನ್ನ ಜೊತೆಗೆ ತಿಂದರೆ ಏನಾಗುತ್ತೆ? ಸಮಯ ನೋಡಿದ್ಯಾ? ಆಗಲೇ ಊಟದ ಸಮಯ ಮೀರಿದೆ. ಸುಮ್ಮನೆ ಕೂತು ತಿನ್ನೋ. ಆರೋಗ್ಯದ ಕಡೆ ಇತ್ತೀಚೆಗೆ ನಿನಗೆ ಗಮನನೇ ಇಲ್ಲ ಎಂದು ಸ್ವಲ್ಪ ರೇಗಿದಂತೆ ಹೇಳಿದ. ವಿದಿಶಾ ಮಗಗೆ ತಿನ್ನಿಸಿ ಆಮೇಲೆ ನಾನು ತಿಂತೀನಿ ಎಂದರು. ಅವರನ್ನು ವಿಚಿತ್ರವಾಗಿ ನೋಡಿದ ಅನಿಲ್ ಮನಸ್ಸಿನಲ್ಲಿಯೇ ಗೊಣಗಿಕೊಂಡ. ಇವಳಿಗೆ ಕತ್ತೆಗೆ ವಯಸ್ಸಾಗಿದ್ರೂ ಅಮ್ಮನ ಕಣ್ಣಿಗೆ ಮಗು ಥರನೇ ಕಾಣ್ತಾಳೇನೋ. ಅವಳಿಗೇನಾಗಿದೆ? ತಿನ್ನೋಕೇನು ಕಷ್ಟ ಎಂದು ಸಿಡುಕುತ್ತಲೇ ಕೇಳಿದ. ಮಗನ ಪ್ರಶ್ನೆಗೆ ಏನೂ ಉತ್ತರ ಕೊಡಬೇಕೆಂದು ತಿಳಿಯದೆ ರಾಮಕ್ಕ ಪೇಚಿಗೆ ಸಿಲುಕಿಕೊಂಡರು. ರಾತ್ರಿ ಅವನೇ ಬಂದು ವಿದಿಶಾ ಜೊತೆ ಮಾತಾಡುವಂತೆ ಮಾಡುತ್ತೇನೆ ಎಂದು ಮೊದಲೇ ಅವಳಿಗೆ ಹೇಳಿದ್ದರಿಂದ ಈಗ ಮಗನ ಮುಂದೆ ಸುಳ್ಳು ಹೇಳಬೇಕಾಯಿತು. ಮಗ ಸಂಜೆ ವೇಳೆಗೆ ಕಾಲು ನೋವು ಅಂತಿತ್ತು. ಅದಕ್ಕೆ ನಾನೇ ಅವಳಿಗೆ ರೂಮ್ನಲ್ಲೇ ಮಲಗಿ ಆರಾಮ್ ಮಾಡು, ನಾನು ಬಂದು ತುತ್ತು ಕೊಡ್ತೀನಿ ಅಂತ ಹೇಳಿದ್ದೆ ಎಂದರು. ಅವರ ಮಾತು ಕೇಳುತ್ತಿದ್ದ ಹಾಗೆ ಇದೆಲ್ಲವೂ ವಿದಿಶಾಳ ಕಿತಾಪತಿ ಎಂದುಕೊಂಡ ಅನಿಲ್ ಅವರ ಕೈಯಿಂದ ತಟ್ಟೆ ತೆಗೆದುಕೊಂಡು ಅವಳ ರೂಮಿನತ್ತ ನಡೆದ. ದುರಾಂಕಾರಿಯಾಗಿದ್ದಾಗಲೇ ನೆಮ್ಮದಿಯಾಗಿದ್ದೆ ನಾನು. ಇವಳು ಬದಲಾಗಿದ್ದೇನೆ ಅಂತ ಹೇಳಿಕೊಂಡು ಇಲ್ಲಿಗೆ ಬಂದು ನನ್ನನ್ನೇ ಬದಲಾಯಿಸಲು ನೋಡ್ತಾ ಇದ್ದಾಳೆ. ಯಾವ ಕಾರಣಕ್ಕೂ ಇವಳಿಗೆ ಹತ್ರ ಆಗಬಾರ್ದು. ನನ್ನಲ್ಲಿ ಸಲಿಗೆಯಿಂದ ನಡ್ಕೊಳ್ಳೋಕೆ ಬಿಡಬಾರ್ದು. ಅವಳಿಂದ ದೂರ ಉಳಿಬೇಕಾದ್ರೆ ಅವಳನ್ನೇ ಇಲ್ಲಿಂದ ಕಳಿಸ್ಬೇಕು. ಅದೇ ಸರಿಯಾದ ದಾರಿ ಎಂದು ಯೋಚಿಸುತ್ತಿದ್ದ. ಅವಳ ಮುಂದೆ ಊಟದ ತಟ್ಟೆ ಚಾಚುತ್ತಾ, ತಗೋ, ಬೇಗ ತಿನ್ನೋ ಎಂದು ಮುಖ ಸಿಂಡರಿಸಿಕೊಂಡೇ ಹೇಳಿದ. ಒಳಗೊಳಗೆ ನಗುತ್ತಿದ್ದ ವಿದಿಶಾ ಮಾತ್ರ ಮುಖದ ಮೇಲೆ ಬೇಸರದ ನಾಟಕ ಮಾಡಿಕೊಂಡಳು. ಆನಿ ಡಾರ್ಲಿಂಗ್,
ಇಫ್ ಯು ಡೋಂಟ್ ಮೈಂಡ್ ನೀನೇ ನನಗೆ ತಿನ್ನಿಸ್ತೀಯಾ? ಯಾಕೋ ಕೈಕಾಲೆಲ್ಲ ನೋವು ಎಂದವಳನ್ನು ದುರುಗುಟ್ಟಿ ನೋಡಿದ. ಎಡಗೈಗೆ ಗಾಯ ಆಗಿದ್ರೆ ಬಲಗೈನಲ್ಲಿ ಊಟ ಮಾಡೋಕ್ಕೇನು ಕಷ್ಟ ನಿನಗೆ ಎಂದು ಮೇಲೆ ಬೈಯುತ್ತಲೇ ಕೈತುತ್ತು ನೀಡಿದ. ಅವನನ್ನೇ ಕಣ್ಣು ಮಿಟುಕಿಸುವುದನ್ನೇ ಮರೆತು ನೋಡುತ್ತಿದ್ದ ಅವಳ ನೋಟಕ್ಕೆ ಮುಜುಗರಗೊಂಡವನು, ವಿದಿಶಾ ಪ್ಲೀಸ್, ಹೀಗೆಲ್ಲ ನೋಡಬೇಡ, ಬೇಗ ತಿನ್ನು ಎಂದರೆ ಅವನ ಮಾತಿಗೆ ನಗುತ್ತಾ ತಲೆಯಾಡಿಸಿದಳು. ನಿನ್ನನ್ನು ಹೀಗೆ ನೋಡೋ ಹಕ್ಕು ನನಗಿದೆ ಡಾರ್ಲಿಂಗ್ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ತಟ್ಟೆ ಖಾಲಿ ಆದ ಕೂಡಲೇ ಎದ್ದು ಹೋಗಲು ಹೊರಟವನ ಕೈ ಹಿಡಿದಳು. ಅವನು ಪ್ರಶ್ನಾರ್ಥಕವಾಗಿ ನೋಡಿದಾಗ ಗುಡ್ ನೈಟ್ ಎಂದಳು. ಆದರೆ ಅವನೇನು ಉತ್ತರಿಸದೆ ಅಲ್ಲಿಂದ ಹೊರಟ. ಹೋಗುತ್ತಿದ್ದವನ ಬೆನ್ನನ್ನೇ ನೋಡುತ್ತಾ, ನಿನ್ನನ್ನು ನನ್ನ ದಾರಿಗೆ ತರೋದು ಸ್ವಲ್ಪ ಕಷ್ಟನೇ. ಮನಸ್ಸಲ್ಲಿ ಅಗಸದಷ್ಟು ಪ್ರೀತಿ ಇಟ್ಕೊಂಡು ಮಾತಲ್ಲಿ ಕಹಿ ಉಗ್ಳೋದು ಯಾಕೆ ನನಗೆ ಅರ್ಥನೇ ಆಗ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ನಿಶ್ಚಿಂತೆಯಿಂದ ಮಲಗಿದ ಅವಳಿಗೆ ತಿಳಿದಿರಲಿಲ್ಲ ಅನಿಲ್ ಅವಳನ್ನು ಊರಿಗೆ ಕಳಿಸುವ ನಿರ್ಧಾರ ಮಾಡಿದ್ದಾನೆ ಎನ್ನುವುದು. ಎಂದಿನಂತೆ ಎದ್ದ ತಕ್ಷಣ ತನ್ನತ್ತೆಯನ್ನು ಹುಡುಕುತ್ತಾ ನಿದ್ದೆಗಣ್ಣಿನಲ್ಲಿಯೇ ಹೊರಬಂದ ಹುಡುಗಿ ನಿದ್ದೆ ಹಾರಿ ಹೋಗುವ ಹಾಗೆ ಜೋರಾಗಿ ಕೂಗುತ್ತಾ ಒಳಗೆ ಬಂದವನನ್ನು ಕಣ್ಣರಳಿಸಿ ನೋಡುತ್ತಾ ನಿಂತಳು. ವಿದಿಶಾ, ವಿದಿಶಾ ಎಂದು ಕೂಗುತ್ತಾ ಬಂದವನು ಅವಳು ತನ್ನಮ್ಮನ ಜೊತೆಯಲ್ಲಿ ನಿಂತಿರುವುದನ್ನು ನೋಡಿ, ನೀನು ಇಲ್ಲೇ ಇದೆಯಾ? ಒಳ್ಳೆಯದಾಯಿತು, ಬೇಗ ಬೇಗ ರೆಡಿಯಾಗು ಎಂದನು. ಅವನ ಮಾತಿಗೆ, ಯಾಕೋ ಅನಿಲ, ಎಲ್ಲಿಗಾದರೂ ಹೊರಗೆ ಹೋಗ್ತಾ ಇದ್ದೀರಾ ಇಬ್ಬರು ಎಂದು ರಾಮಕ್ಕ ಕೇಳಿದರು. ಅವರಿಗೆ ಹೌದು ಎನ್ನುವುದನ್ನು ಬಿಟ್ಟರೆ ಎಲ್ಲಿಗೆ ಎಂದು ಹೇಳಲಿಲ್ಲ. ಯಾವಾಗಲೂ ಫಾರ್ಮಲ್ ಡ್ರೆಸ್ ಹಾಕುತ್ತಿದ್ದವನು ಇಂದು ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿಕೊಂಡು ಎಂದಿನಂತೆ ಮುದ್ದಾಗಿ ಕಾಣುತ್ತಿದ್ದ. ಏನು ವಿಷಯ ಡಾರ್ಲಿಂಗ್, ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗಿದ್ದೆ? ಈಗ ನನ್ನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಾ ಇದೆಯಾ ಎಂದು ಕಣ್ಣು ಮಿಟುಕಿಸಿ ಹುಬ್ಬು ಏರಿಸಿ ಆಸೆ ಗಣ್ಣುಗಳಲ್ಲಿ ಕೇಳಿದವಳನ್ನು ದುರುಗುಟ್ಟಿ ನೋಡಿದವನು, ಇಲ್ಲ, ನಿನ್ನನ್ನು ಊರಿಗೆ ಕಳಿಸ್ಕೊಡ್ತಾ ಇದ್ದೀನಿ, ಬೇಗ ರೆಡಿಯಾಗು, ಸಮಯ ಇಲ್ಲ, ಇನ್ನೇನೋ ಕಾರ್ ಬರುತ್ತೆ ಇಲ್ಲಿಗೆ ಎಂದು ಅವಸರ ಮಾಡುತ್ತಾ ಅವಳ ರೂಮಿಗೆ ಹೋದ. ಅವಳ ಬಟ್ಟೆಗಳನ್ನೆಲ್ಲ ತಾನೇ ಬ್ಯಾಗ್ ಒಳಗೆ ತುಂಬೋಕೆ ಶುರು ಮಾಡಿದರೆ ಅವನ ಮಾತು ಕೇಳಿ ಗರಾಬಡಿದವಳಂತೆ ನಿಂತಲ್ಲೇ ನಿಂತಿದ್ದಳು. ತಾನು ಕೇಳಿದ್ದು ಅವನು ಹೇಳಿದ್ದು ಸುಳ್ಳೆಂದು ಮನಸ್ಸು ಹೇಳುತ್ತಿದ್ದರೆ ಬುದ್ಧಿ ಮಾತ್ರ ನಿನ್ನನ್ನು ಕಳಿಸಿಕೊಡುತ್ತಿರುವುದು ಸತ್ಯವೆಂದು ಹೇಳುತ್ತಿತ್ತು. ನಂಬದವಳಂತೆ ರೂಮಿಗೆ ಹೋಗಿ ನೋಡಿದರೆ ಎಲ್ಲವನ್ನೂ ಪ್ಯಾಕ್ ಮಾಡುತ್ತಾ, ಇನ್ನೇನಾದರೂ ಬಿಟ್ಬಿಟ್ಟಿದ್ದೀನಾ ಅಂತ ಒಮ್ಮೆ ನೋಡ್ಕೊಂಡ್ಬಿಡು ಎಂದು ಹೇಳುತ್ತಿದ್ದ. ಅವಳು ಮಾತ್ರ ಅವನನ್ನೇ ನೋಡುತ್ತಾ ಕೈ ಕಟ್ಟಿ ಬಾಗಿಲಿಗೆ ಹೊರಗೆ ನಿಂತಿದ್ದಳು. ಎಲ್ಲವನ್ನ ಎತ್ತಿಟ್ಕೊಂಡಿದ್ದೀನಿ, ಒಮ್ಮೆ ಸರಿಯಾಗಿದೆಯಾ, ಏನಾದರೂ ಮರ್ತ್ಬಿಟ್ಟಿದ್ದೀನಾ ಅಂತ ಚೆಕ್ ಮಾಡು ಎಂದು ಹೇಳುತ್ತಾ ಹಿಂದೆ ತಿರುಗಿ ನೋಡಿದವನಿಗೆ ಅವಳು ಅಲ್ಲೇ ನಿಂತಿರುವುದು ಕಂಡಿತು. ವಿದಿಶಾ, ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಎಂದನು. ಅದಕ್ಕೂ ತನಗೂ ಸಂಬಂಧ ಇಲ್ಲವಂತೆ. ಅತ್ತೆ, ಯಾಕೋ ಬೆಳಗ್ಗೆನೆ ತಲೆನೋವು ಬಂದಿರೋ ಹಾಗಿದೆ ನನಗೆ, ಒಂದು ಗ್ಲಾಸ್ ಸ್ಟ್ರಾಂಗ್ ಶುಂಠಿ ಟೀ ಮಾಡಿಕೊಡಿ, ಗಂಟ್ಲು ಸರಿ ಇದ್ದರೆ ಮುಂದೆ ಮಾತಾಡೋಕೆ ನನಗೆ ಕಷ್ಟ ಆಗಲ್ಲ ಎಂದಳು. ಅವಳ ಮಾತು ಕೇಳಿ ರಾಮಕ್ಕ ಒಳಗೊಳಗೆ ನಗುತ್ತಾ, ನನ್ನ ಮಗನನ್ನು ಬಗ್ಸೋಕೆ ಅವನ ಮಾತಿಗೆ ಮಾತು ಕೊಡೋದಕ್ಕೆ ಇವಳೇ ಸರಿ ಎಂದುಕೊಂಡು ಟೀ ಮಾಡೋಕೆ ಹೋದರು. ಅವಳ ಮಾತಿನಿಂದ ಉರಿದು ಹೋದವನು ಅಲ್ಲಿಂದ ಸರಿದು ಹೋಗುತ್ತಿದ್ದವಳ ತೋಳನ್ನು ಹಿಡಿದು ತನ್ನತ್ತ ತಿರುಗಿಸಿಕೊಂಡು, ನಿನಗೆ ಹೇಳಿದ ಅರ್ಥ ಆಗ್ತಿಲ್ವಾ? ಏನು ಅನ್ಕೊಂಡಿದ್ಯಾ ನಿನ್ನ ಮನಸ್ಸಲ್ಲಿ ಎಂದು ಜೋರಾಗಿ ಕಿರುಚಿದ. ಏನು ಅನ್ಕೋಬೇಕಾಗಿತ್ತೋ ಅದನ್ನೇ ಅಂದ್ಕೊಂಡಿದ್ದೀನಿ. ನಾನು ಯಾವಾಗ ಇಲ್ಲಿಂದ ಹೋಗ್ತೀನಿ ಅಂದೆ? ನನ್ನನ್ನು ಕಳಿಸ್ಕೊಡಿ ಅಂತ ನಿನ್ನಲ್ಲಿ ಕೇಳಿದ್ನಾ? ಇಲ್ಲ ತಾನೆ? ಮತ್ತ್ಯಾಕೆ ನನ್ನನ್ನು ಕಳಿಸ್ಕೊಡೋಕೆ ಒಂಟಿ ಕಾಲಲ್ಲಿ ನಿಂತಿದೀಯಾ? ನೀನು 2 ಕಾಲಲ್ಲಿ ನಿಂತರೂ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲಿಂದ ಎಂದಳು. ಅವಳೆಡೆ ಕೆಂಗಣ್ಣು ಬಿಟ್ಟವನು, ಅದೇ ಯಾಕೆ ಹೋಗಲ್ಲ ಎಂದು ಸಿಟ್ಟಿನಲ್ಲಿ ಕೇಳಿದ. ಯಾಕೆ ಅಂದರೆ ಕೇಳಿದರೆ ಏನಂತ ಹೇಳಲಿ? ಹೇಳಿದರೂ ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗಿದ್ರೂ ಕೂಡ ತೋರಿಸ್ಕೊಳ್ದೆ ಇದ್ಬಿಡ್ತೀಯ. ನೀನಂದರೆ ನನಗೆ ತುಂಬ ಇಷ್ಟ, ನನ್ನ ಪ್ರಾಣದಷ್ಟು ಪ್ರೀತಿಸ್ತೀನಿ. ನಿನ್ನ ಹೊರತಾಗಿ ಬದುಕೋಕೆ ನನಗಾಗಲ್ಲ, ಅದು ನಿನಗೂ ಗೊತ್ತು. ಆದರೂ ಗೊತ್ತಿಲ್ದವನ ಹಾಗೆ ಕೇಳ್ತೀಯ ನೋಡು. ಲಾ ಓದೋ ಬದಲು ಸಿನಿಮಾದಲ್ಲಿ ಇರಬೇಕಾಗಿತ್ತು ನೀನು. ಅಬ್ಬಬ್ಬಾ, ಏನು ನಟನೆ ನಿಂದು! ಹಾಗಂತ ನಿನ್ನ ಕಡೆಯಿಂದ ನಾನು ಯಾವ ನಿರೀಕ್ಷೆನೂ ಇಲ್ಲ. ನೀನು ಪ್ರೀತಿಸಬೇಕು, ನನ್ನನ್ನು ಒಪ್ಕೋಬೇಕು ಅಂತ ಯಾವ ಒತ್ತಡನೂ ನಾನು ಹಾಕಲ್ಲ. ಅದು ನಿನ್ನಿಷ್ಟ. ಯಾವಾಗ ನನ್ನ ಪ್ರೀತಿಯನ್ನು ನೀನಾಗಿ ನೀನು ಮನಸಾರೆ ಸ್ವೀಕರಿಸಿ ಒಪ್ಕೋತೀಯೋ ಅಲ್ಲಿವರೆಗೂ ಕಾಯ್ತೀನಿ. ಎಲ್ಲರಂತೆ
ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಕಣ್ಣೀರಿಟ್ಟು ಕೇಳ್ಕೊಡೋ ಹುಡುಗಿ ನಾನಲ್ಲ. ಪ್ರೀತಿಸು ಅಂತ ಕಾಡಿಬೇಡಿ, ನಿನ್ನಲ್ಲಿ ಕೇಳಲ್ಲ. ನೀನಾಗಿ ನೀನೇ ಬಂದು ನಿನ್ನ ಪ್ರೀತಿ ಹೇಳ್ಕೊಳ್ಳೋವರೆಗೂ ಕಾಯೋ ತಾಳ್ಮೆ ನನ್ನಲ್ಲಿದೆ. ಅದಕ್ಕೂ ಮೀರಿ ನನ್ನನ್ನು ಇಲ್ಲಿಂದ ಕಳಿಸ್ಕೊಡೋ ಪ್ರಯತ್ನ ಪಟ್ಟರೆ ನಾನು ಹಳೆ ವಿದಿಶಾ ಆಗಿ ಯೋಚಿಸಿ ನಡ್ಕೊಳ್ಳೋಕ್ಕೆ ಹಿಂದು ಮುಂದು ಕೂಡ ನೋಡೋದಿಲ್ಲ ಎಂದು ಮುಖ ತಿರುಗಿಸಿ ಹೇಳಿದಳು. ಏನೇ ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನಗೆ? ನೀನು ಇಲ್ಲಿ ಕೆಲಸ ಕಲಿಯೋಕೆ ಬಂದಿದ್ದು, ನಾನು ಕಲಿಸ್ಕೊಟ್ಟಿದ್ದು ಆಗಿದೆ. ಇಲ್ಲಿಂದ ಹೋಗ್ತಾ ಇರೋ. ಒಂದು ನಿಮಿಷನೂ ನೀನು ಇಲ್ಲಿರೋ ಹಾಗಿಲ್ಲ ಎಂದವನು ಒಂದು ಕೈಯಲ್ಲಿ ಅವಳ ಬ್ಯಾಗ್ ಹಿಡಿದಿದ್ದರೆ ಮತ್ತೊಂದು ಕೈಯಲ್ಲಿ ವಿದಿಶಾಳ ಕೈ ಹಿಡಿದಿದ್ದ. ಅನಿಲ್ ಈ ರೀತಿ ನಡೆದುಕೊಳ್ಳುವುದು ಸರಿ ಕಾಣದೆ ಇಷ್ಟು ಹೊತ್ತು ಸುಮ್ಮನಿದ್ದ ರಾಮಕ್ಕ, ಅನಿಲ್, ಏನು ಮಾಡೋಕೆ ಹೊರಟಿದೀಯ ನೀನು? ಹೆಣ್ಮಕ್ಳು ಬಳಿ ಈಗ ನಡ್ಕೊಳ್ಳೋದು ಎಂದು ಹೇಳಲು ಬಂದರು. ಅವರ ಮಾತನ್ನು ಅಲ್ಲಿಯೇ ತಡೆದವನು, ಅವ್ವ, ಇದ್ರ ಮಧ್ಯ ನೀನು ಬರಬೇಡ, ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಎಂದನು. ಮಗನ ಮಾತಿನಿಂದ ಅವರು ಸುಮ್ಮನಾದರು. ಕಾರಣವಿಲ್ಲದೆ ಹೀಗೆಲ್ಲ ನಡೆದುಕೊಳ್ಳುವುದಿಲ್ಲ ಎನ್ನುವುದು ಅರಿವಿದ್ದರೂ ಕೂಡ ಮನಸ್ಸಿಗೆ ಬೇಸರವಾಗುತ್ತಿತ್ತು. ಡಾರ್ಲಿಂಗ್, ನನ್ನ ತಾಳ್ಮೆ ಸಹನೆ ಪರೀಕ್ಷೆ ಮಾಡಬೇಡ. ಹಠಕ್ಕೆ ಬಿದ್ದರೆ ನಿನ್ನೆದುರು ಹಳೆ ದುರಾಂಕಾರಿ ವಿದಿಶಾ ಬರ್ತಾಳೆ ಎಂದಳು. ಅವಳ ಮಾತು ಕೇಳಿ ವ್ಯಂಗ್ಯವಾಗಿ ನಕ್ಕವನು, ನೀನು ಯಾವತ್ತೂ ಬದಲಾಗಲ್ಲ ಅಂತ ನನಗೆ ಗೊತ್ತು. ಮೊದಲು ಇಲ್ಲಿಂದ ಹೋಗ್ತಾ ಇರೋ ಎಂದ. ಅವಳನ್ನು ಇಲ್ಲಿಂದ ಕಳಿಸಿಕೊಳ್ಳಲು ಪಣ ತೊಟ್ಟವನಂತೆ ಅನಿಲ್ ಇದ್ದರೆ ತಾನೂ ಇಲ್ಲಿಂದ ಹೋಗಲ್ಲ ಎನ್ನುವ ಹಠದಿಂದ ಅವಳು ಅಲ್ಲಿಂದ ಕದಲಲಿಲ್ಲ. ಅನಿಲ್, ನನಗೆ ಕೋಪ ಬರಿಸ್ಬೇಡ, ಆಮೇಲಾಗೋ ಪರಿಣಾಮಕ್ಕೆ ನನ್ನನ್ನು ದೂರಬೇಡ ಎಂದವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಅಬ್ಬಬ್ಬ ಅಂದರೆ ಏನೇ ಮಾಡ್ತೀಯ ನೀನು? ನನ್ನ ಹತ್ರ ಜಗಳ ಆಡಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ನನಗೆ ಸರಿಯಾಗಿ ಕೆಲಸ ಹೇಳ್ಕೊಟ್ಟಿಲ್ಲ ಅಂತ ಅಷ್ಟೇ ತಾನೆ ಎಂದು ಕೇಳಿದ. ಅವನ ನೋಟದಲ್ಲಿ ನೋಟ ಬೆರೆಸುತ್ತಾ, ಛೇ, ನನ್ನ ಬಗ್ಗೆ ನೀನು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಅನಿಸುತ್ತೆ. ಈ ಕ್ರಿಮಿನಲ್ ಲಾಯರ್ ಮೈಂಡ್ ಪ್ರಕಾರ ನಾನು ಅತ್ತು ಕರೆದು ಜಗಳ ಆಡಿ ಇಲ್ಲಿಂದ ನೇರವಾಗಿ ನಮ್ಮೂರಿಗೆ ಹೋಗ್ತೀನಿ, ಯಾವ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಅಂತ ನೀನು ಅಂದ್ಕೊಂಡಿದ್ಯಾ ಅನಿಸುತ್ತೆ ಎಂದು ಕೇಳಿದಳು. ಅವಳ ಮಾತು ಕೇಳಿ ಅಚ್ಚರಿಯಿಂದ ನೋಡುತ್ತಿದ್ದವನ ಮುಖದ ಎದುರಿಗೆ ಚಿಟಕಿ ಹೊಡೆದು, ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಆದರೆ ಪೊಲೀಸ್ ಅವ್ರ ಬಳಿಯಲ್ಲ ಎಂದಳು. ರಾಮಕ್ಕನ ಕಡೆ ತಿರುಗಿ, ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು. ಅವಳ ನಡೆಯನ್ನು ಅರ್ಥ ಮಾಡಿಕೊಳ್ಳದೆ ಅನಿಲ್ ನಿಂತಿದ್ದ. ಮತ್ತೆ ಅವನ ಎದುರಿಗೆ ನಿಂತವಳು ಅವನ ಕೊರಳ ಸುತ್ತ ಎರಡೂ ಕೈಗಳನ್ನು ಹಾರವಾಗಿ ಹಾಕುತ್ತಾ, ಅದೀರಾ ಬಳಿಗೋಗಿ ಹೇಳ್ತೀನಿ, ಅನಿಲ್ ನನಗೆ ಮೋಸ ಮಾಡಿದ್ರು. ಕುಡಿದು ಬಂದು ನಂತನವನ್ನು ಅವನದಾಗಿಸಿಕೊಂಡು ನಾನು ಅನಿಲ್ ಅವರಿಂದ ಮೋಸ ಹೋದೆ. ಕೆಲಸ ಕಲಿಸ್ಕೊಡ್ತೀನಿ ಎಂದವನು ಬೇರೆನೇ ಕಲಿಸ್ಕೊಟ್ಟ. ನನ್ನನ್ನು ಹೊಡೆದು ಬಡ್ದು ಬೈದು ಜಗಳವಾಡಿ ಮನೆಯಿಂದ ಹೊರಗಾಕ್ಬಿಟ್ರು ಅಂತ ನಾಟಕ ಆಡ್ತೀನಿ ಎಂದಳು. ಅವಳ ಮಾತು ಕೇಳಿ ದಂಗಾಗಿ ನಿಂತಿದ್ದನು ಅನಿಲ್. ನನ್ನನ್ನು ಪಡೆಯೋಕೆ, ನನ್ನ ಜೊತೆಗಿರೋಕೆ ಏನು ಬೇಕಾದರೂ ಮಾಡ್ತಾಳೆ. ಏನನ್ನ ಹೇಳೋಕ್ಕೂ ಯೋಚಿಸೋದಿಲ್ಲ. ದುರಾಂಕಾರಿ ಹುಡುಗಿ. ಮೊದಲ ದಿನ ನೋಡಿದ ಹುಡುಗಿಗೆ ಕಣ್ಮುಂದೆ ಹಾದೋದ್ಲು. ಈಗ ನಾನು ಕಟುವಾಗಿ ನಡ್ಕೊಳ್ತಿದ್ರೆ ಇವಳು ಇಲ್ಲಿಂದ ಹೋಗೋದಿಲ್ಲ. ಕಿರಾತಕಿ, ಏನು ಬೇಕಾದರೂ ಮಾಡ್ತಾಳೆ. ಮೊದಲು ಇವಳನ್ನು ಇಲ್ಲಿಂದ ಕಳಿಸಲೇಬೇಕು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದ. ಅಕಸ್ಮಾತ್ ವಿದಿಶಾ ಮಾತಿನಿಂದ ಅದೀರಾ ತನ್ನ ಬಗ್ಗೆ ತಪ್ಪಾಗಿ ಕಲ್ಪಿಸಿಕೊಂಡು ಬಿಟ್ಟರೆ ಎಂಬ ಯೋಚನೆಗೆ ಬೆಚ್ಚಿ ಬಿದ್ದವನು, ವಿದಿಶಾ ಎಂದು ಜೋರಾಗಿ ಕಿರುಚಿದ. ಏನು ಹೇಳೋದಕ್ಕೆ ಹೊರಟಿದೀಯ ಅಂತ ನಿನಗೆ ಗೊತ್ತಿದೆಯಾ ಎಂದು ಅವಳ ರೆಟ್ಟೆ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡು ಕೇಳಿದನು. ನಂತರ ಅವನೇ ಮಾತು ಮುಂದುವರಿಸಿ, ಛೆ, ನೀನೊಂದು ಹೆಣ್ಣಾಗಿ ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಪ್ರೀತಿನೇ ಒಪ್ಕೊಳ್ದವನು ನಾನು. ಅಂಥದ್ರಲ್ಲಿ ನಿನ್ನ ಜೊತೆಗೆ ನಾನು ಮುಂದೆ ಹೇಳಲಾಗದೆ ಅಷ್ಟಕ್ಕೆ ಮಾತು ನಿಲ್ಲಿಸಿದನು. ನೆನೆಸಿಕೊಂಡ್ರೆ ಅಸಹ್ಯ ಆಗುತ್ತೆ ನನಗೆ ಎಂದು ಹೇಳುತ್ತಾ ಕೋಪದಲ್ಲಿ ಅವಳನ್ನು ಒಡೆಯಲು ಕೈ ಎತ್ತಿದ. ಅವನ ಕೈ ಅವಳ ಕೆನ್ನೆಗೆ ಇನ್ನೇನು ತಾಗಬೇಕು ಅಷ್ಟರಲ್ಲಿ ಕಂಚಿನ ಕಂಠದಲ್ಲಿ ಗಡುಸು ಧ್ವನಿಯೊಂದು ಮೊಳಗಿತು. ಅನಿಲ್. ಜೋರಾದ ಗಂಭೀರವಾದ ಆ ಕೂಗಿಗೆ ಇಬ್ಬರು ಬಾಗಿಲ ಕಡೆ ತಿರುಗಿ ನೋಡಿದರು. ವಿದಿಶಾ ಮುಖದಲ್ಲಿ ಖುಷಿ ಕಂಡರೆ ಅನಿಲ್ ಮುಖದಲ್ಲಿ ಗೊಂದಲದ ಜೊತೆಗೆ ಆತಂಕವಿತ್ತು. ನಿರೀಕ್ಷಿಸದ ವ್ಯಕ್ತಿ ಅನಿರೀಕ್ಷಿತವಾಗಿ ತನ್ನ ಎದುರಿಗೆ ಬಂದು ನಿಂತಿರುವುದನ್ನು ನೋಡಿದವನ ಗಂಟಲ ಪಸೆ ಒಣಗಿ ಹೋಗಿತ್ತು. ಮುಂದುವರಿಯುವುದು. ಹಾಗಿದ್ರೆ ಅನಿಲ್ ಗಾಬರಿ ಆಗೋ ಅಂಥವ್ರು ಬಾಗಿಲಲ್ಲಿ ಯಾರು ಬಂದು ನಿಂತಿರ್ಬೋದು
ಯಾರಾದರೂ ಗೆಸ್ ಮಾಡೋಕ್ಕಾಗುತ್ತಾ? ಸರಿಯಾಗಿ ಕಮೆಂಟ್ ಮಾಡಿದವ್ರ ಆನ್ಸರ್ನ ಪಿನ್ ಮಾಡ್ತೀನಿ, ನೋಡೋಣ, ಟ್ರೈ ಮಾಡಿ. ಥ್ಯಾಂಕ್ ಯು.